ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಡಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಇವತ್ತು ನಿಮ್ಮ ಮುಂದೆ ತೀರಾನೇ ವಿಚಿತ್ರವಾಗಿರೋ ಕಥೆಯನ್ನ ತಗೊಂಡು ಬರ್ತಾ ಇದ್ದೀವಿ. ನಮ್ಮನ್ನ ಬದುಕೋದಕ್ಕೆ ಬಿಡಿ ಅಂತ ಬೇಡ್ಕೋತಿರೋ ನವ ಜೋಡಿಯ ಸುತ್ತ ಇದೆ ಈ ಸ್ಟೋರಿ. ಈ ವಿವಾಹಿತರ ಸಂಬಂಧವನ್ನ ಹೇಗೆ ತಗೋಬೇಕೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಅಮ್ಮನ ಜೊತೆ ಸಂಬಂಧ ಇಟ್ಕೊಂಡವನನ್ನ ಮಗಳು ಮದುವೆ ಆಗ್ತಾಳೆ. ಸ್ವಂತ ತಾಯಿನೇ ತನ್ನೊಟ್ಟಿಗೆ ಮಲಗಿದವನ ಕೈಲಿ ಮಗಳನ್ನಿಟ್ಟು ಅಕ್ಷತೆ ಹಾಕಿ ಸುಖವಾಗಿ ಸಂಸಾರ ಮಾಡಿ ಅಂತ ಹರಿಸ್ತಾಳೆ. ಹೀಗೆ ಒಂದಾದ ಜೋಡಿಗೆ ನೆಮ್ಮದಿಯಿಂದ ಬದುಕೋದಕ್ಕೆ ಮಾತ್ರ ಆಗ್ತಾ ಇಲ್ಲ. ಈಗ ಆಸ್ಪತ್ರೆ ಪಾಲಾಗಿರೋ ನವ ವಿವಾಹಿತರ ನೋವಿನ ಕಥೆಯನ್ನ ನೀವೊಮ್ಮೆ ನೋಡಿ. ಇವತ್ತು ರಾಜಾಜಿನಗರದ ಜ್ಯೋತಿ ನರ್ಸಿಂಗ್ ಹೋಮ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಿರೋ ಈ ಗಂಡ ಹೆಂಡತಿಗೆ ಅದೇನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಇವರಿಬ್ಬರು ಹೀಗೆ ಪೆಟ್ಟು ತಿಂದು ಹೈರಾಣಾಗೋದಕ್ಕೆ ಕಾರಣವಾಗಿರೋಳು ಇವಳು. ಈಕೆ ಪತಿ ಪತ್ನಿಯ ನಡುವೆ ಬಂದವಳು. ದುರಂತ ಅಂದ್ರೆ ಈ ಪತಿ ಪತ್ನಿ ಅವರು ಓ ಅನ್ನೋ ಸ್ಟೋರಿಯಲ್ಲಿ ಖಳನಾಯಕ ಇದ್ದಾನ, ಖಳನಾಯಕಿ ಇದ್ದಾಳ ಅನ್ನೋದೇ ಗೊಂದಲ. ಆದ್ರೆ ಇಬ್ಬರ ನಡುವೆ ಇರೋ ಈ ಹುಡುಗನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಕರುಣೆ ಬರುತ್ತೆ. ಕೈ ಎತ್ತಕ್ಕಾಗಲ್ಲ, ಕಾಲೂರೋದಕ್ಕೂ ಆಗಲ್ಲ, ತಲೆ ಅಂತೂ 2 ಪೀಸ್ ಆಗಿಲ್ಲ ಅಷ್ಟೆ. ಹೀಗೆ ಭರ್ಪೂರ್ ಒದೆ ತಿಂದು ಹೆಂಡತಿ ಹತ್ರ ಸೇವೆ ಮಾಡಿಸ್ಕೋತಾ ಇರೋ ಈ ಹುಡುಗನ ಹೆಸರು ಸಿದ್ದಲಿಂಗಯ್ಯ. ಈ ಸಿದ್ದಲಿಂಗಯ್ಯನ ನಸೀಬು ಒಂದು ರೀತಿಯಲ್ಲಿ ತುಂಬಾನೇ ಚೆನ್ನಾಗಿದೆ. SSLC ಕೂಡ ನೆಟ್ಟಗೆ ಮುಗಿಸಿರದ ಈ ಹುಡುಗನಿಗೆ BCA ಓದಿದ ಈ ಚಂದದ ಹುಡುಗಿ ಮಾಲಾ ಸಿಕ್ಕಿದ್ದಾಳೆ. ಬರೀ ಸಿಕ್ಕಿರೋದಲ್ಲ, ನಿಜಕ್ಕೂ ಅವನನ್ನ ಪ್ರೀತಿಸ್ತಾಳೆ. ಇನ್ನು ಸಿದ್ದಲಿಂಗಯ್ಯನ ಮನೆಯವರು ಅಷ್ಟೇ, ಆಕೆಯನ್ನ ಮಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾರೆ. ನಾನು ಅತ್ತೆ ಅಣ್ಣ ಕಾಲೇಜ್ ಓದ್ತದೆ, ಒಂದ್ ಕೆಲಸ ಮಾಡ್ಸಲ್ಲ ಅಣ್ಣ, ನಾನು ಒಂದ್ ಕೆಲಸ ಮಾಡ್ಸಲ್ಲ. ಇದು ನನ್ ಮಗ, ಇದು ನಮ್ ಚಿತ್ಗಂಗ್ ನೆಂಡ್ರು. ಕೇಳಣ್ಣ, ನಾವ್ ಒಂದ್ ಕೆಲಸ ಮಾಡ್ಸಲ್ಲ, ತೊಂದ್ರೆನೂ ಕೊಡಲ್ಲಣ್ಣ. ಇಷ್ಟು ಕಾಳಜಿ ಇವರೆಲ್ಲರಿಗೂ ಇರೋದ್ರಿಂದಾನೇ ಮಾಲಾ ಇವತ್ತು ತನ್ನ ಕಷ್ಟವನ್ನೆಲ್ಲ ಸಹಿಸಿಕೊಂಡು ಗಂಡನನ್ನ, ಗಂಡನ ಮನೆಯವರನ್ನ, ಎಲ್ಲರನ್ನೂ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಳೇನೋ ಅನ್ಸುತ್ತೆ. ತನ್ನ ಮೈ ತುಂಬಾ ಗಾಯಗಳನ್ನಿಟ್ಕೊಂಡು ಗಂಡನ ಸೇವೆ ಮಾಡಿ ಕಣ್ಣೀರ್ ಹಾಕ್ತಿರೋ ತಾಯಿಗೆ ನಾನಿದ್ದೀನಿ ಅಂತ ಸಮಾಧಾನ ಹೇಳ್ತಿರೋ ಈ ಹುಡುಗಿಯ ಬಗ್ಗೆ ನಿಜಕ್ಕೂ ಖುಷಿಯಾಗುತ್ತೆ. ನೋಡಕ್ಕೆ ಒಂದ್ ಸ್ವಲ್ಪ ಹೊತ್ತಣ್ಣ. ಹೀಗೆ ಮಾಲಾ ತನ್ನ ಕಷ್ಟಗಳನ್ನೆಲ್ಲ ಹಲ್ಕಚ್ಚಿ ಸಹಿಸಿಕೊಂಡು ನಿಂತಿರೋದಕ್ಕೆ ದೊಡ್ಡದೊಂದು ಕಾರಣ ಇದೆ. ಅದೇ ಈ ಇಡೀ ಕಥೆಯ ಆಘಾತಕಾರಿ ಸಂಗತಿ. ಅದಕ್ಕೆ ಕಾರಣವಾದವಳು ಮಾಲಾ ತಾಯಿ. ಅರೆ, ಇದೇ ಫೋಟೋವನ್ನ ತೋರಿಸಿ ಗಂಡ ಹೆಂಡತಿ ಮತ್ತು ಅವಳು ಅಂದ್ರಲ್ವಾ ಅಂತ ನೀವು ಯೋಚಿಸಿರ್ಬಹುದು. ಎಸ್, ಅವಳೇ ಇವಳು. ಈ ಗಂಡ ಹೆಂಡತಿಯ ಬದುಕಲ್ಲಿ ಇರಬಾರದ ರೀತಿ ಇರೋಳು ಮಾಲಾ ತಾಯಿ ವಿಶಾಲಾಕ್ಷಿ. ಇವತ್ತು ಅಳಿಯನಿಗೆ ಹಿಗ್ಗಾಮುಗ್ಗ ಥಳಿಸಿ ಅವನ ಮನೆಯವರಿಗೂ ಹೊಡೆದು ತಪ್ಪಿಸೋದಕ್ಕೆ ಬಂದ ಮಗಳ ಗದ್ದ ಕಚ್ಚಿ ದೊಡ್ಡ ರಾಧಾಂತ ಸೃಷ್ಟಿಸಿ ಹೋದ ಆರೋಪ ಇರೋದು ಇದೇ ವಿಶಾಲಾಕ್ಷಿಯ ಮೇಲೆ, ಗಂಡ ರಾಮಕೃಷ್ಣನ ಮೇಲೆ. ಆ ಅಮ್ಮ ಕಾರ್ಪುಡಿ ಹಾಕಿದ್ದು, ಆ ಅಪ್ಪ ಸೈಜ್ಗಳೆಲ್ಲ ಎಸ್ತ. ಆಮೇಲೆ ಒಂದಿಷ್ಟು ತಪ್ಪ ಕಲ್ಲಲ್ಲಿ ಬೇರೆ ಓಡ್ ಬರಬೇಕಾದ್ರೆ ಕಾರ್ಪುಡಿ ಹಾಕಿದಾಗ. ಆಮೇಲೆ ಅದೇನೋ ರಿಪೀಸ್ ಎತ್ಕೊಂಡು ಅದು ಒಂಥರ ವೈಟಿಗೆ ಒಂದಿಷ್ಟು ತಪ್ಪ ಪೈಪ್ ಥರನೋ ರಾಡ ಏನೋ ಗೊತ್ತಾಗಿಲ್ಲ, ವೈಟಿಗಿತ್ತು ಇಷ್ಟು ತಪ್ಪ, ಅದರಲ್ಲಿ ಹೊಡೆದಿದ್ದ ಅವನು. ಹೀಗೆ ನಡೆದ ಅನಾಹುತದ ಬಗ್ಗೆ ವಿವರಿಸಿದ ಸಿದ್ದಲಿಂಗಯ್ಯ
ಮಾಲಾಳನ್ನ ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾರೆ. ಅವರಿಗೆ ಹೇಗಾದ್ರೂ ಮಾಡಿ ನಮ್ಮಿಬ್ಬರನ್ನ ಬೇರೆ ಮಾಡಬೇಕು ಅನ್ನೋ ಯೋಚನೆ ಅಂತ ಹೇಳಿದ ಹುಡುಗ ಹಿಸ್ಟ್ರಿ ಬಿಚ್ಚಿಟ್ಟಿದ್ದ. ಮದುವೆ ಆಗಿದೆ ಸರ್. ಮದುವೆ ಆಗಿ ಈಗ ಹೋದ ದಸರಾ ವಿಜಯದಶಮಿ ದಿವಸ ಮದುವೆ ಮಾಡ್ಕೊಂಡಿ ಸರ್. ಮದುವೆಗೆ ಅವ್ರ ಅಮ್ಮ ಜಗಳ ಮಾಡ್ತಾನೆ ಇದ್ರು. ಅವ್ರ ಅಪ್ಪ ಮುಖಾಂತರ ಮಾಲ ಒಪ್ಪಿಸಿ ಅವರು ಆಮೇಲೆ ಅವ್ರ ಅಪ್ಪ ಒಂದೇ ತಿಂಗಳಿರೋ ಟೈಮು 1 ತಿಂಗಳಲ್ಲೇ ಮಾಡ್ಕೊಬೇಕು ಅಂದರೆ 1 ತಿಂಗಳಲ್ಲೇ ಮಾಡ್ಕೊಂಡಿದ್ದೆ ಸರ್. ನಾನೇ ದೇವಸ್ಥಾನದಲ್ಲಿ 2,000 ರೂಪಾಯಿ ಕೊಟ್ಟು ಶ್ರೀರಾಮನ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದೆ ಸರ್. ಅವತ್ತು ಮಾಲಾ ಹೆತ್ತವರು ಮಗಳನ್ನ ಹರಿಸಿದ್ರು. ಹುಡುಗನಿಗೆ ಕಟ್ಟೋದಕ್ಕೆ ತಾಳಿ ಸರವನ್ನು ಅವರೇ ಕೊಟ್ಟಿದ್ರು. ಆದ್ರೆ ಈಗ ಅವರೇ ಇಬ್ಬರನ್ನು ಬೇರೆ ಮಾಡಬೇಕು ಅಂತ ನಿಂತಿದ್ದಾರೆ ಅಂತಾನೆ ಸಿದ್ಧಲಿಂಗಯ್ಯ. ಅಂದಹಾಗೆ ಈ ಮಾಲಾ ಮದುವೆಯ ನಂತರ ಸ್ವಲ್ಪ ದಿನ ತವರು ಮನೆಗೆ ಹೋಗಿದ್ದು ತಾಯಿ ಮನಸ್ಸು ಬದಲಿಸಿ ಬಿಟ್ಲಂತೆ. ಬಟ್ಟೆ ಎಲ್ಲ ತಂದುಕೊಡು, ನನ್ನ ಮಗಳು ಇಲ್ಲೇ ಇರ್ತಾಳೆ, ಓದ್ ಮುಗಿಯೋವರೆಗೂ ಅಂದರು. ಆಯಿತು ತಂದುಕೊಡ್ತೀನಿ ಅಂದೆ. ಇವಾಗಲೇ ತಾಮ ಅಂದರು. ಈಗ ಜನ ನೋಡ್ತಾರೆ, ರಾತ್ರಿಗೆ ತಂದು ಕೊಡ್ತೀನಿ ಅಂದೆ ಸರ್. ರೋಡಲ್ಲಿ ದಾಟಲ್ವಾ ಬರೋದು, ಆಡ್ಕೊತಾರೆ, ಬೇಡ ರಾತ್ರಿಗೆ ತಂದು ಕೊಡ್ತೀನಿ, ಓದ್ ಮುಗಿಯೋರ್ಗಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಅಂದೆ ಸರ್. ಆದರೆ ಅಮ್ಮ ಕೇಳಲಿಲ್ಲ. ಮನೆ ಹತ್ರ ಬಂದುಬಿಟ್ರು, ಬಟ್ಟೆ ಎಲ್ಲ ಅವರೇ ಎತ್ಕೊಂಡು ಹೋಗ್ಬಿಟ್ರು. ಆಮೇಲೆ ಮಾಲನ ಜೊತೆಲಿ ಬಂದಿದ್ದೆ, ನಾನು ಸುಮ್ಮನೆ ಆಗ್ಬಿಟ್ಟೆ. ಮಾಲನೇ ಬಂದವಳು ನಾನು ಇನ್ನೇನಕ್ಕೆ ಅಂದ್ಬಿಟ್ಟೆ. ಅವರು ಇನ್ನೂ ನನಗೆ ಬಟ್ಟೆ ಕೊಟ್ಟಿದ್ರು, 4 ಶರ್ಟ್ ಕೊಟ್ಟಿದ್ರು ಸರ್. ಆ 4 ಶರ್ಟ್ ಕೇಳೋ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿ ಪೂಜೆ ಮಾಡ್ಕೋಗಿದೆ. ಸ್ನಾನ ಮಾಡೋ ಟೈಮಲ್ಲಿ 4 ಶರ್ಟ್ ಕೊಡೆ ನಂದು ಅಂದ್ಬಿಟ್ಟು ಅಮ್ಮನ ಬೈದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಬೀದೆಲ್ಲ ಬೈದ್ರಲ್ವ, ನಾನು ಮಾಲನಿಗೆ ಹೇಳ್ಬಿಟ್ಟು, ಮಾಲ ಅವ್ರ ಮನೇಲಿ ಇದ್ರಲ್ಲ, ಹೇಳ್ಬಿಟ್ಟು ಹಿಂಗೆ ನಿಮ್ಮ ಅಮ್ಮ ನೋಡಿ ನಮ್ಮ ಅಮ್ಮ ನಿಂಗೆ ಬೈದ್ಬಿಟ್ಟು ಬಂದವ್ರೆ, ಬಾ ನಿನ್ನ ಮನೆಗೆ ಹೋಗೋಣ ಅಂತ ಕರ್ಕೊಂಬರಕ್ಕೆ ಹೋಗಿದೆ ಸರ್. ಅಷ್ಟೇ. 10 ಲಕ್ಷ ಇಕ್ಕಲಿ ಅಂದರು ಸರ್. ಯಾವ್ದು 10 ಲಕ್ಷ ಅಂದೆ. 10 ಲಕ್ಷ ಅಂತಿದ್ದಂಗೆ ಕೋಪ ಬಂತು. 2,000 ಕೊಟ್ಟು ನಾನು ಮದುವೆ ಮಾಡ್ಕೊಂಡಿದ್ದು, 1 ರೂಪಾಯಿ ಕೊಟ್ಟಿಲ್ಲ ಅವರು. ಅಂಥವ್ರು 10 ಲಕ್ಷ ಅಂತ ಕೇಳ್ತಾರೆ ಅಂದ್ಬಿಟ್ಟು 10 ಲಕ್ಷ 20 ಲಕ್ಷ ಅಂದರೆ ಹೊಡಿತೀನಿ ಹಿಂದೆ ಸರ್. ಇವನು ಹೊಡಿತೀನಿ ಅಂದ, ಅವರು ಹೊಡೆದೇ ಬಿಟ್ರು. ನನಗೆ ಹೊಡಿತೀಯ ಅಂದೆ. ಅಷ್ಟರಲ್ಲಿ ಅಪ್ಪ ಹಿಂದೆಗಡೆ ಬಂದ್ಬಿಡ್ತು. ಹಿಂದೆಗಡೆ ಬರ್ತಿದ್ದಂಗೆ, ನೀನು ಇಂಥ ಮಗನ ಇತ್ತಿದ್ಯಾ, ನನ್ನ ಮಗಳು ಅಂಥವನಿಗೆ ಕೊಟ್ಟು ಮದುವೆ ಮಾಡ್ತಿದ್ದೆ, ಇಂಥವನಿಗೆ ಕೊಟ್ಟು ಮದುವೆ ಮಾಡ್ತಿದ್ದೆ, ನಿನ್ನ ಮಗ ನನ್ನ ಮಗಳು ನೋಡ್ಕೊಂಡು ಹೋಗ್ಬಿಟ್ಟ, ಹಂಗೆ ಹಿಂಗೆ ಅಂತ ಅಪ್ಪನಿಗೆ ಹೊಡೆದ್ಬಿಟ್ಟದ. ಆಮೇಲೆ ನಾನು ಆವಾಗ ಎಮ್ಮನ ಕೊಂದೇಟು ಹೊಡೆದೆ ಅಷ್ಟೇ. ಆಮೇಲೆ ಹೊಡೆದ್ಬಿಟ್ಟೆ. ಆಮೇಲೆ ಜನ ಎಲ್ಲ ಬಂದರು, ಹೋಗು ಬಿಟ್ಟು ಹೋಗು, ಅವಳು ಯಾಕೆ ಓದ್ತೀಯ ಅವಳ ಜೊತೆ ಹಂಗೆ ಹಿಂಗೆ ಅಂದರು. ಬಿಟ್ಬಿಟ್ಟು ನಾನು ನಮ್ಮ ಮನೆಗೆ ಬಂದುಬಿಟ್ಟೆ. ಯಾಕೆ ಇವ್ರು ಸಾವಸ ಅವ್ರ ಮಗಳು ಅವ್ರ ಮನೆಗೆ ಎಲ್ಲಿ ಬಿಡು ಅಂದ್ಬಿಟ್ಟು ಬಂದುಬಿಟ್ಟೆ. ಇವನು ಬರ್ತಿದ್ದ ಹಾಗೆ ಮಾಲಾ ತಾಯಿ ಮಗಳನ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಬಲವಂತದಿಂದ ಗಂಡನ ವಿರುದ್ಧ ದೂರು ಕೊಡಿಸುವ ಪ್ರಯತ್ನ ಮಾಡಿದ್ಲು. ಆಮೇಲೆ ಮಾಲನ್ನ ಕಂಪ್ಲೇಂಟ್ ಕೊಡಲ್ಲ ಅಂದರು. ಮಾಲನ್ನ ಬಲವಂತ ಹೇಳ್ಕೊಂಡು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡಿಸೋಳೆ. ಅಷ್ಟರಲ್ಲಿ ಜನ ಹೇಳಿದ್ರು, ನಿಂಗೆ ಹುಡುಗಿ ಬರಲ್ಲ ಅಂದರೂ ಕರ್ಕೊಂಡು ಹೋಯ್ತಾ ಸ್ಟೇಷನ್ ಹತ್ರಕ್ಕೆ ಅಂತ. ನಾನು ಸ್ಟೇಷನ್ ಹತ್ರ ಹೋದೆ ಸರ್. ಸ್ಟೇಷನ್ ಹತ್ರ ಹೋಯ್ತಿದ್ದಂಗೆ ಪೊಲೀಸ್ನವ್ರು, ಏನೋ ನೀನು ರೌಡಿನೇನೋ ಹಂಗೆ ಹಿಂಗೆ ಅಂತ ಅಂದರು. ಇಲ್ಲ ಸರ್, ಯಾರು ಸರ್ ಹೇಳಿದ್ದು ಅಂತ. ಮತ್ತು ಏನಾಗಬೇಕು ಈ ಹುಡುಗಿ, ಏನು ತೊಂದರೆ ಕೊಡ್ತೀನಿ ಅಂತ ನೀನು, ದುಡ್ಡು ಪಡ್ಡು ಅಂದರು. ಇಲ್ಲ ಸರ್ ಕೇಳಿ ಸರ್, ಅವ್ರು ಬೇಕಾದ್ರೆ ಸೈಡಿಗೆ ಕರ್ಕೊಂಡು ಹೋಗಿ ಕೇಳಿ. ಆ ಹುಡುಗಿ ಹತ್ರ ನಾನು 1 ರೂಪಾಯಿ ದುಡ್ಡು ಇಸ್ಕೊಂಡಿದ್ರೆ, ದುಡ್ಡಿಗೇನ ನಾನು ಗಲಾಟೆ ಮಾಡಿದರೆ ಅಥವಾ ಕುಡಿದು ಗಿಡ್ದೇನೋ ನಾನು ಹುಡುಗಿಗೆ ಒಂದೇಟು ಹೊಡೆದಿದ್ರೆ ಬೈದಿದ್ರೆ ನೀವು ನನಗೇನು ಬೇಕಾದ್ರೂ ಮಾಡಿ ಸರ್ ಅಂದೆ. ಆಮೇಲೆ ಪೊಲೀಸ್ನವ್ರು ಕರ್ಕೊಂಡೋಗಿ ಕೇಳಿದ್ರು. ಮಾಲ ಏನು ಹೇಳಿಲ್ಲ. ಸರಿ, ಆಮೇಲೆ ಪೊಲೀಸ್ನವರು ಹೋಗ್ಲಿ ಬಿಡು ಅಂದ್ಬಿಟ್ಟು ಅವ್ರಿಗೂ ಬೈದು ನಮಗೂ ಬೈದು, ಇನ್ನು ಅವಳ ಮಂತಕ್ಕೆ ಕಳಿಸ್ಬೇಡ ಈ ಹುಡುಗಿನ, ನೀನು ಇವ್ರ ಮಂತಕ್ಕೆ ಹೋಗಬೇಡ ಅಂತ ಆಯಮ್ಮನಿಗೆ ಹೇಳಿ ನಮಗೂ ಹೇಳಿ ಬರ್ಸಿಸ್ಕೊಂಬಿಟ್ಟು ಕಳಿಸ್ಬಿಟ್ರು. ಅವತ್ತು ಗಂಡನ ಜೊತೆಗೆ ಬಂದವಳು ಮತ್ತೆ ತವರಿನ ಮುಖ ನೋಡಿಲ್ಲ, ಮಾತು ಕೂಡ ಆಡೋ ಮನಸ್ಸು ಮಾಲಾಗಿರ್ಲಿಲ್ಲ. ಆದ್ರೆ ತಾಯಿ ವಿಶಾಲಾಕ್ಷಿ ಬಿಡ್ತಾ ಇರಲಿಲ್ಲ. ಇವತ್ತು ಅವ್ರು ಫೋನ್ ಮಾಡಿ ಯಾವಾಗಲೂ ಈ ಹುಡುಗಿನ ಬಾ ಮನೆಗೆ ಬಿಟ್ಬಿಡೋಣ ಅಂತ ಅಪ್ಪ ಫೋನ್ ಆಗ್ತಾನೆ ಸರ್. ಇವತ್ತು ನೈಟು ಸುಮಾರು ಒಂದು 11 ಗಂಟೆನೋ ಏನೋ ಸರ್, ಅವಾಗ 10 ಮುಕ್ಕಾಲು 11 ಗಂಟೆನೋ ಆಗ ಫೋನ್ ಹಾಕಿದ್ದಾನೆ ಸರ್. ಅವ ನಾನು ಫೋನ್ ರಿಸೀವ್ ಮಾಡಿಬಿಟ್ಟು, ಏನು ಬರಬೇಕು, ಎಲ್ಲಿ ಬರಬೇಕು, ಯಾಕೆ ಬರಬೇಕು ಹುಡುಗಿ ಅಂತ ಅಂದ್ಬಿಟ್ಟು ನಾನು ಕೇಳಿದೆ, ಫೋನ್ ಯಾಕೆ ಮಾಡ್ತೀರಾ ನೀವು ಅಂತ ಅಂದ್ಬಿಟ್ಟು. ಅಷ್ಟೇ ಸರ್. ಆಮೇಲೆ ರಿಟರ್ನ್ ಫೋನ್ 10 ಕಡೆಯಿಂದ ಹಾಕ್ಬಿಟ್ಟು ಎಲ್ಲ ಹೊಡಿಯೋಕ್ಕೆಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಅವರು. ಬಾ ನನ್ನ ಮಗಳು ಬೇಕು ಅವನಿಗೆ, ಅವನ ಹತ್ರ ಬಿಡಲ್ಲ ಹಂಗೆ ಹಿಂಗೆ ಅಂತ ಇವಳನ್ನ ಇದು ಮಾಡ್ತಾರೆ. ನಿನ್ನ ಹತ್ರ ಬಿಡಲ್ಲ ಕಣೋ, ನೀನು ಕೊಲೆ ಮಾಡೋದ್ರು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂತಾರೆ ಸರ್ ಅಮ್ಮ. ಕೊಲ್ತೀನಿ ಅಂದವಳು ನಿಜಕ್ಕೂ ಜನರನ್ನ ಕರ್ಕೊಂಡು ಅವತ್ತು ಕೊಲ್ಲೋದಕ್ಕೆ ಬಂದುಬಿಟ್ಟಿದ್ಲು. ಅವಳಿಂದಾಗಿ ಈ ಪರಿಸ್ಥಿತಿ ಅಂತ ಸಿದ್ಧಲಿಂಗಯ್ಯ ಹೇಳ್ತಾ ಇದ್ರೆ, ಅದ್ಯಾಕೆ ಆ ತಾಯಿಗೆ ಮಗಳ ಸಂಸಾರ ಒಡಿಬೇಕು ಅನ್ನೋದೇ ನಮಗೆ ಅರ್ಥವಾಗ್ಲಿಲ್ಲ. ಮಾಲಾಳನ್ನ ಕೇಳಿದ್ರೆ ಅಳಿಯ ಕಲ್ತಿಲ್ಲ, ಮಗಳು ಓದಿರೋಳು ಚೆಲುವೆ ಬೇರೆ, ಇವನನ್ನ ಬಿಟ್ಬಿಟ್ರೆ ಬೇರೆ ಕಡೆ ಒಳ್ಳೆ ಸಂಬಂಧ ನೋಡಬಹುದು ಅನ್ನೋ ಯೋಚನೆ ಆ ತಾಯಿಗೆ ಅನ್ನೋ ಉತ್ತರ ಬಂತು. ಆದ್ರೆ ಮಾಲಾನೇ ಅದಕ್ಕೆ ಒಪ್ಪದಿದ್ದ ಹಾಗೆ ಹೀಗೆ ಬೇರೆ ಮಾಡೋದಕ್ಕಾಗತ್ತಾ? ಈ ಹುಡುಗನ್ನ ಹೊಡೆದು ಸಾಯಿಸಿದ ಮಾತ್ರಕ್ಕೆ ಅವಳ ಆಸೆ ಈಡೇರುತ್ತಾ? ಈ ಕೇಸಲ್ಲಿ ಇನ್ನೇನೋ ಇದೆ ಅಂತ ನಮಗನ್ಸಿತ್ತು. ಮತ್ತೊಮ್ಮೆ ಈ ಹುಡುಗನ ಹತ್ರ ಕೂತು ಮಾತಾಡಿದಾಗ ಬೇರೆಯದೇ ಕಥೆ ಹೊರಬಿತ್ತು. ಅದಕ್ಕೂ ಮೊದಲು ಸಿದ್ಧಲಿಂಗಯ್ಯನ ಅಪ್ಪ ಮತ್ತು ಅಕ್ಕ ನಮ್ಮ ಜೊತೆ ಮಾತಾಡಿ ಮತ್ತೊಂದು ಆಘಾತಕಾರಿ ವಿಷಯವನ್ನ ಬಾಯ್ಬಿಟ್ಟಿದ್ರು. ಅದೇ ಈ ಮಾಲಾ ತಾಯಿ ಮತ್ತು ಈ ಸಿದ್ಧಲಿಂಗಯ್ಯನ ನಡುವಿನ ಸಂಬಂಧದ ಕಥೆ.
ನಾನು ನಿಮ್ಮ ಅಮ್ಮರಿಗೆ 25,000 ಕೊಡ್ತೀನಿ, ನಿಮ್ಗೆ ಏನಾರ ಪ್ರಾಬ್ಲಮ್ ಆದರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವ್ರ ಅಮ್ಮ ಹೇಳಿದ್ರು ಸರ್. ಆವಾಗ ನಾನು ಅವ್ರ ಅಮ್ಮನ ಜೊತೆ ಹ್ಞೂ ಸರ್.